ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಾತ್ವಿಶ್ರೀ ಕುಕಿಂಗ್ ಚಾನಲ್ ಆ್ಯಂಡ್ ಡೈಲಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೊ ಒಂದು ವಾರದಿಂದ ಸುರಿತಾ ಇರೋ ಮಳೆಗೆ ನಮ್ಮ ಮನೆ ಬಟ್ಟೆನೇ ಒಣಗ್ತಾ ಇಲ್ಲ. ಹಾಗಾಗಿ ನಾನು ಇವತ್ತು ಟೆರೆಸ್ ಮೇಲೆಲ್ಲ ಬಟ್ಟೆ ಒಣಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಗೊಂಬಂದೆ. ಆದರೂ ಮಳೆ ತುಂಬಾ ಹೆಚ್ಚು ಕಮ್ಮಿ ಒಂದು 3-4 ಡೇಸ್ ಅಂತೂ ಬೇಕೇ ಬೇಕು. ಒನ್ ಟೈಮ್ ಬಟ್ಟೆ ಒಣಗಿಸಿದ್ರೆ ಒಣಗೋಕ್ಕೆ. ಹಾಗಾಗಿ ನಾನು ಯೂನಿಫಾರ್ಮ್ ಇಂಪಾರ್ಟೆಂಟ್ ಅಲ್ಲ, ಬೇಕೇ ಬೇಕಾಗುತ್ತೆ 2 ಡೇಸ್ಗೆ ಒಂದು ಸಲ ಆದರೂ. ಹಾಗಾಗಿ ಎಲ್ಲ ಟೆರೆಸ್ ಮೇಲೆ ಹಾಕಿಬಿಟ್ಟು ಒಣಗಿಸ್ಕೊಳ್ಳೋಣ, 2 ಡೇಸ್ಗೆ ಒಣಗುತ್ತೆ ಅಂತ ಹೇಳಿ ಮೇಲ್ಗಡೆ ತೊಗೊಬಂದಿದ್ದೀನಿ. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಸೊ ಇವತ್ತು ನಾನು ಬೆಳಿಗ್ಗೆ 6:30 7 o'clock ವಿಡಿಯೋ ಮಾಡಿಕೊಂಡೆ, ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊತಾ ಇದ್ದೀನಿ, ಇಡ್ಲಿ ಚಟ್ನಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಿಂದಿನ ದಿನ ರಾತ್ರಿಯೇ ನಾನು ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಹಾಲೆಲ್ಲ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಕಾಯಿಸ್ಕೊತಾ ಇದ್ದೀನಿ. ಇವಾಗ ಆವಾಗಲೇ ಇಟ್ಬಿಟ್ಟಿದ್ದಾನೆ. ಈಗ ಟೈಮ್ ಅಂತೂ 8:30. ಒಂದು ಟಿ ವಿ ಹಾಕ್ಕೊಟ್ಟು ಟಿ ವಿ ನೋಡ್ತಾ ಇದ್ದಾನೆ, ರೈಮ್ಸ್ ನೋಡ್ತಾ ಇದ್ದಾನೆ. ಅದರದ್ದೇ ಸೌಂಡು ಕೇಳ್ತಾ ಇರೋದು. ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಯಾವುದೋ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತಾ ಇಲ್ಲ. ಜೀರಿಗೆ, ಮೆಂತ್ಯ ಈ ರೀತಿಯನ್ನೆಲ್ಲ ಅದನ್ನು ಬಾಯ್ಲ್ ಮಾಡಿಬಿಟ್ಟು ಬೆಳಿಗ್ಗೆ ಒಂದು ಗ್ಲಾಸ್ ಕುಡಿತೀನಿ. ಹೆಲ್ದಿ ಕೂಡ ಜೀರಿಗೆ ಬೆನಿಫಿಟ್ಸ್ ತುಂಬ ಇದೆ. ಹಾಗಾಗಿ 2 ಡೇಸ್ 3 ಡೇಸಿಗೆ ಒಂದು ಸಲ ಜೀರಿಗೆನೇ ನಾನು ಕುದಿಸ್ಬಿಟ್ಟು ಕುಡಿತೀನಿ. ಎರಡು ಒಂದೊಂದು ತಲೆ ಕೆಡ್ಸ್ಕೊತಾಳೆ ನೋಡಿ, ಬೇಜಾರು ಮಾಡ್ಕೊತಾಳೆ. ನಾನಿಲ್ಲಿ ಇಡ್ಲಿನ ಬೇಯ್ಲಿಕ್ಕೆ ಇಟ್ಕೊತಾ ಇದ್ದೆ. ಇಡ್ಲಿನ ಬೆಳಿಗ್ಗೆ ಬಾಕ್ಸಿಗೆ ಕಳಿಸೋದ್ರಿಂದ ನಾನು ಬೇಗ ಮಾಡ್ಕೋಬೇಕು. 8:30 ಒಳಗೆ ನಾನು ಕಳಿಸ್ಬೇಕು. ಹಾಗಾಗಿ ನಾನು ಬ್ರೇಕ್ಫಾಸ್ಟೆಲ್ಲ ಹಿಂದಿನ ದಿನ ಏನಂತ ಪ್ರಿಪೇರ್ ಮಾಡಿಟ್ಕೊಂಡಿರ್ತೀನಿ. 8-8:50ಗಂತೂ ಬಸ್ ಬಂದುಬಿಡುತ್ತೆ. ಸೊ ಮಾಮೂಲು ಟೈಮ್ ತುಂಬ ಬೇಗ ಏನಲ್ಲ, 8:50ಗೆ ಯಾವಾಗಲೂ. ಅಂದರೆ ಇಷ್ಟು ದಿನ ಏನಾಗಿತ್ತು, ಕಾರಲ್ಲಿ ಬಿಟ್ಟು ಬರ್ತಿದ್ರು ಹೋಗಿ. ಬಟ್ ಇವಾಗ ಬಸ್ಸಿಗೆ ಕಳಿಸೋಣ ಅಂತ ಹೇಳ್ಬಿಟ್ಟು ಈ ವರ್ಷದಿಂದ ಬಸ್ಸಿಗೆ ಹೋಗ್ತಾ ಇದ್ದಾರೆ. ಸೊ ಆಗುತ್ತೆ. 8:30ಗಂತೂ ಬ್ರೇಕ್ಫಾಸ್ಟ್ ರೆಡಿ ಇರಬೇಕು. ನಮ್ಮಿಂದ ಲೇಟ್ ಆದರೂ ಪರವಾಗಿಲ್ಲ, ಅವರಿಂದ ಲೇಟ್ ಆಗೋದು, ರೆಡಿ ಆಗೋದು ಏನು ಲೇಟ್ ಆದರೂ ಪರವಾಗಿಲ್ಲ. ನಮ್ಮಿಂದ ಏನೂ ಲೇಟ್ ಆಗೋ ಹಾಗಿಲ್ಲ. 8:40 ಅಂದರೆ ಏನೂ ನಾನು ಮಾಡಿಲ್ಲ, ಏನಾದರೂ ಸಣ್ಣ ಪುಟ್ಟದ್ದು ಏನಾದರೂ ಪೆಂಡಿಂಗ್ ಇತ್ತು ಅಂದ್ಬಿಟ್ರೆ ನನಗೆ ಬಾಕ್ಸಿಗೆ ಒಂದು ಹಾಕಿಬಿಡು, ನಾನು ತಿಂಡಿ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ ನನ್ನ ಮಗ. ಹಾಗಾಗಿ 8:30ಗೆ ನಾನು ರೆಡಿಯಾಗಿರಬೇಕು. ಆ ಟೈಮಿಗೆ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡು. ಇಡ್ಲಿನೆಲ್ಲ ಬೇಯಲಿಕ್ಕಿಟ್ಟೆ. ನಾನಿವತ್ತು ಹುರ್ಗಡ್ಲೆ ಹಾಕಿಬಿಟ್ಟು ಚಟ್ನಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿಗೆ ಸಾಂಬಾರು ಓಕೆ, ಚಟ್ನಿ ಖಾರವಾಗಿ ನೀರು ಚಟ್ನಿ ಮಾಡ್ತಾರಲ್ಲ ಹೋಟೆಲಲ್ಲಿ, ರೆಸ್ಟೋರೆಂಟಲ್ಲಿ, ಅಲ್ಲಿ ಅದು ನನಗೆ ತುಂಬ ಇಷ್ಟ. ನಮ್ಮಮ್ಮ ಸ್ವಲ್ಪ ಹಾಗೆ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಚಟ್ನಿನೆಲ್ಲ. ಸೊ ಒಂದೊಂದು ಸಲ ನನಗೆ ಆ ಟೇಸ್ಟ್ ಬರುತ್ತೆ, ಒಂದೊಂದು ಸಲ ಇನ್ನೊಂದು ಮಿಸ್ ಆಗಿಬಿಟ್ಟು ಅಥವಾ ಅರ್ಜೆಂಟಲ್ಲೋ ಗಡಿಬಿಡಿಲಿಲ್ಲೋ ಮಾಡೋಷ್ಟೊತ್ತಿಗೆ ಆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಸೊ ಅವಾಗ ಅಂತ ಅಯ್ಯೋ ಅನ್ಕೋತೀನಿ. ಬಟ್ ಆ ಥರ ಟೇಸ್ಟ್ ಇದ್ದರೆ ತುಂಬ ಚೆನ್ನಾಗುತ್ತೆ. ನಮ್ಮಲ್ಲಿ ಸ್ವಲ್ಪ ಖಾರ ಎಲ್ಲ ತಿನ್ನೋದು ಕಡಿಮೆ, ನನಗಿಷ್ಟ ಖಾರ. ಬಟ್ ನಮ್ಮಲ್ಲಿ ಯಾರಿಗೂ ತಿಂದರೆ ಆಗೋಲ್ಲ, ಮಕ್ಕಳಂತೂ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ಖಾರನೆಲ್ಲ ಹಾಕೋದು ಕಡಿಮೆ. ನನಗೆ ಖಾರ ಇಷ್ಟ. ಬಟ್ ಅದಕ್ಕೆ 2 ಥರ ಇನ್ಯಾರು ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು ನಾನು ಒಂದೇ ಥರ ಮಾಡಿಬಿಡ್ತೀನಿ. ಬಟ್ ಇವತ್ತು ಸ್ವಲ್ಪ ಖಾರ ಆಗಿತ್ತು. ಲೈಟಾಗಿ ಖಾರ ಅದು ತಿಂತಾರೆ, ಏನು ಒಂದು ಅಪರೂಪಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ. ಬಟ್ ಯಾವಾಗಲೂ ಖಾರನೇ ಆಗ್ತಿತ್ತು ಅಂದರೆ ತಿನ್ನೋದೇ ಇಲ್ಲ. ನಾನು ಅದನ್ನು ಮತ್ತೆ ಚೇಂಜ್ ಮಾಡಲೇಬೇಕಾಗುತ್ತೆ.
ಗೊತ್ತಾ ನಾನು ಅಪ್ಪ ಬೆಳಿಗ್ಗೆ 5 ಗಂಟೆಗೆ ಗೊತ್ತು ಪ್ಲೀಸ್. ಇವತ್ತು ನಾನಿಲ್ಲಿ ಇಡ್ಲಿಗೆ ಹಾಗೆ ಮಧ್ಯಾಹ್ನ ರೈಸ್ಗೂ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೌತೆಕಾಯಿ ಸಾಂಬಾರನ್ನ ಸಿಪ್ಪೆ ತೆಗೀಲಿಲ್ಲ, ಬೇಕಾದವರು ಸಿಪ್ಪೆ ತೆಗಿಬೋದು. ನನಗೆ ಸಿಪ್ಪೆ ಇದ್ದರೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ತೆಗಿಯೋಕ್ಕೆ ಹೋಗಲಿಲ್ಲ. ಇದಕ್ಕೆ ಸೌತೆಕಾಯಿ ಬೇಗ ಬೇಯೋದ್ರಿಂದ 1-2 ವಿಷಲ್ ಸಾಕಾಗುತ್ತೆ. ನಾನಿಲ್ಲಿ ತೊಗರಿಬೇಳೆ, ಈರುಳ್ಳಿ, ಅರಿಶಿನ, ಎಣ್ಣೆ, ಸೌತೆಕಾಯಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಒಂದು 2 ವಿಷಲ್ಗೆ ಬೆಂದ್ಬಿಡುತ್ತೆ. ಬೇಳೆ ಹಾಕಿರೋದ್ರಿಂದ ಒಂದು 3 ವಿಷಲು ಜಾಸ್ತಿ ಬೇಕಾಗುತ್ತೆ. 3 ವಿಷಲ್ ಓಕೆ, ಸೌತೆಕಾಯಿಗೂ ಬೇಳೆಗೂ ಸೆಟ್ ಆಗುತ್ತೆ. ಒಂದು 3 ವಿಷಲ್ ಹಾಕ್ಸ್ಕೊಂಡು ಏನು ಸಾಂಬಾರಿಗೆ ನಾನು ಏನು ಸಾಂಬಾರು ಮಾಡ್ತೀನೋ ಒಂದೇ ಥರನೇ ಹುರ್ಕೋತೀನಿ, ಅದೇನು ಸಪ್ರೇಟ್ ಮಾಡಿ ಹುರ್ಕೊಳಕ್ಕೆ ಹೋಗಲ್ಲ. ಜೀರಿಗೆ, ಕೊತ್ತಂಬರಿ, ಮೆಂತ್ಯ, ಸಾಸಿವೆ, ಒಣಮೆಣಸು ಇದನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಣ್ಣಕ್ಕೆ ಉರಿ ಇಟ್ಕೊಂಡು ನಾನೊಂದು ಫ್ರೈ ಮಾಡ್ಕೋತೀನಿ. ಅದೇ ಸಾಂಬಾರಿಗೆ. ಇನ್ನೊಂದೇನು ಅಂದರೆ ನಮ್ಮ ಕಡೆ ಈ ಟೈಮಲ್ಲಿ ಕಳಲೆ, ಹಲಸಿನ ಹಣ್ಣು, ಹಲಸಿನಕಾಯಿ ಇದೆಲ್ಲ ಈ ಟೈಮಲ್ಲೇ ಸಿಗೋದ್ರಿಂದ ನಮ್ಮ ಮನೇಲಿ ಏನು ಮಾಡ್ತೀವಿ ಅಂದರೆ ಹಲಸಿನ ಹಣ್ಣು ನಾವು ಯಾವಾಗ ಯೂಸ್ ಮಾಡ್ತೀವೋ ಆವಾಗ ಹಲಸಿನ ಬೀಜನ ನಾವು ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀವಿ. ಗೊತ್ತಿರುತ್ತೆ ಎಲ್ರಿಗೂ. ಆವಾಗ ಇನ್ನು ಅದನ್ನೇನು ಬಿಡಿಸಿಟ್ಕೊಂಡಿರ್ತೀವಲ್ವ ಅದನ್ನು ವಾಶ್ ಮಾಡಿ ಒಣಗಿಸಿ ಇಟ್ಕೊಳ್ಳೋದ್ರಿಂದ ಈ ಥರ ಸೌತೆಕಾಯಿ ಸಾಂಬಾರಿಗೆ ತುಂಬಾ ಚೆನ್ನಾಗುತ್ತೆ. ಸೌತೆಕಾಯಿ ಸಾಂಬಾರು ಮಾಡಿದಾಗ ಇದಕ್ಕೆ ಕಳಲೆ ಮತ್ತು ಹಲಸಿನ ಬೀಜ ಹಾಕಿಬಿಟ್ಟು ಸಾಂಬಾರು ಮಾಡ್ತೀವಿ. ಹೆಚ್ಚಾಗಿ ಮಳೆಗಾಲದಲ್ಲಿ ಅದು ಮಾಡ್ತೀವಿ ಇರುತ್ತಲ್ಲ, ಹಾಗಾಗಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅದು ನಿಮ್ಗೆ ಯಾವಾಗಾದರೂ ಸಿಕ್ಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಹಲಸಿನ ಬೀಜ, ಸೌತೆಕಾಯಿ, ಕಳಲೆ ಅದು ಚೆನ್ನಾಗಾಗುತ್ತೆ. ಅವಾಗ ನಾವು ಬೇಳೆ ಹಾಕೋ ರೆಸಿಪಿ ಇರೋಲ್ಲ, ಬೇಳೆ ಹಾಕೋ ಅವಶ್ಯಕತೆ ಇರೋಲ್ಲ. ಇದನ್ನೆಲ್ಲ ನಾವು ಹಾಕೋದ್ರಿಂದ ಕಳಲೆ, ಹಲಸಿನ ಬೀಜ ಎಲ್ಲ ಅದು ಆಟೋಮೆಟಿಕ್ಕಾಗಿ ದಪ್ಪ ಬಂದೇ ಬರುತ್ತೆ. ಸಾಂಬಾರು ನೀರಾಗಿನಾಗಲ್ಲ, ತುಂಬ ಚೆನ್ನಾಗುತ್ತೆ. ಅಕಸ್ಮಾತ್ ಕಳಲೆ ಸಿಗಲೇ ಇಲ್ಲ ಅಂದಾಗ ಹಲಸಿನ ಬೀಜ ಹಾಕಿ ನೋಡ್ಬೋದು. ಹಲಸಿನ ಬೀಜ ಸಿಗುತ್ತೆ ಈಗ ಎಲ್ಲ ಕಡೆನೂ. ಹಲಸಿನ ಹಣ್ಣು ಇದ್ದಾಗ ಬೀಜ ತೆಗೆದಿಟ್ಕೊಂಡಿರ್ತಾರಲ್ಲ, ಆ ಟೈಮಲ್ಲಿ ತೆಗೆದಿಟ್ಕೊಂಡ್ಬಿಟ್ಟು ಈ ಥರ ಸಾಂಬಾರಿಗೆ ಹಾಕ್ಕೊಂಡು ಸಾಂಬಾರು ಮಾಡ್ಕೊಳ್ಳೋದ್ರೆ ತುಂಬ ಚೆನ್ನಾಗುತ್ತೆ. ಬಟ್ ನಾನು ಇವತ್ತು ಹಾಕಿಲ್ಲ, ಬರೀ ಸೌತೆಕಾಯಿ ಮಾತ್ರ ಮಾಡಿದ್ದೀನಿ. ಆ್ಯಂಡ್ ಕಳಲೆ ಕೂಡ ತುಂಬ ಚೆನ್ನಾಗಿರುತ್ತೆ. ಅದನ್ನು ತೊಗೊಬಂದ್ಬಿಟ್ಟು ಬಿಡಿಸಿ ಸಿಪ್ಪೆ ತೆಗೆದು ಅದನ್ನು ನೀರಲ್ಲಿ ಹಾಕಿಟ್ಕೊಂಡು ಅದನ್ನು ನಮ್ಮಲ್ಲಿ 2-3 ಥರ ಶೇಪ್ ಮಾಡಿ ಇಟ್ಕೋತೀವಿ. ಒಂದು ಸಾಸಿವೆಗೆ, ಸಾಂಬಾರಿಗೆ, ಪಲ್ಯಕ್ಕೆ, ಸಿಹಿ ಪಲ್ಯಕ್ಕೆ ಈ ರೀತಿ 2-3 ಥರ ಶೇಪ್ ಮಾಡಿ ಇಟ್ಕೊಂಡು ಅದಕ್ಕೆ ಯಾವಾಗ ಬೇಕು 3 ದಿನ ನಂತರ ಯಾವಾಗ ಬೇಕು ಅದನ್ನು ಉಪಯೋಗಿಸ್ಕೊತಾ ಇರ್ತೀವಿ. ತುಂಬ ಚೆನ್ನಾಗಾಗುತ್ತೆ. ನಾನು ವಿಡಿಯೋ ಇಟ್ಕೊಂಡಿದ್ದೀನಿ, 1-2 ವಿಡಿಯೋ ಇದೆ, ಅದನ್ನು ನನಗೆ ಹಾಕ್ತೀನಿ ಕಡಲೆ ರೆಸಿಪಿ ಅಂತ ಹೇಳ್ಬಿಟ್ಟು. ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮ್ಗೆ ಯಾವಾಗಲೂ ಸಿಕ್ಕಿದರೆ ಊರ ಕಡೆ ಅಥವಾ ಯಾರಾದ್ರು ತಂದು ಕೊಟ್ಟರೆ ನೀವು ಮಸ್ಟ್ ಆ್ಯಂಡ್ ಟ್ರೈ ಮಾಡಲೇಬೇಕು. ಈ ಕಡೆ ಚಟ್ನಿ ಸಾಂಬಾರು ರೆಡಿ ಆಗ್ತಿರೋ ಹಾಗೆ ನಾವು ಇಡ್ಲಿ ಕೂಡ ಬೆಂದಿದೆ. ಇಡ್ಲಿನೆಲ್ಲ ಆರಕ್ಕೆ ಹಾಕಿಟ್ಕೊಂಡೆ. ಡೈಲಿ ಈ ಮಕ್ಕಳು ಸ್ಕೂಲಿಗೆ ಹೋಗೋ ಮಕ್ಕಳು ಮನೇಲಿದ್ದಾಗ ಡೈಲಿ ಏನು ತಿಂಡಿ ಮಾಡೋದು, ಏನು ಅಡುಗೆ ಮಾಡೋದು ಅನ್ನೋಕ್ಕಿಂತ ಏನು ತಿಂಡಿ ಮಾಡೋದು ಅನ್ನೋದು ಸ್ವಲ್ಪ ಯೋಚನೆ ಆಗಿರುತ್ತೆ ಎಲ್ಲ ತಾಯಂದಿರಿಗೂ. ಸೊ ಆ ಟೈಮಿಗೆ ನಾವು ರೆಡಿ ಇಟ್ಕೋಬೇಕಾಗತ್ತಲ್ವ, ಹಾಗಾಗಿ ಹಿಂದಿನ ದಿನವೇ ನಾವು ಅದು ಪ್ರಿಪೇರ್ ಆಗಿರಲೇಬೇಕು. ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಇದು ಇಡ್ಲಿ, ರೈಸ್ ಐಟಮು ತುಂಬ ಇಷ್ಟ ಆಗುತ್ತೆ, ಟೊಮೆಟೊ ಬಾತು, ಪಲಾವು. ಬಟ್ ನಾನು ಅದು ಡೈಲಿ ಮಾಡಲ್ಲ. ಒನ್ ಡೇ ನಾನು ಈ ಥರ ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ ಈ ರೀತಿ ಎಲ್ಲ ಮಾಡಿದಾಗ ಮಿಡ್ಲಲ್ಲಿ ಒಂದೊಂದು ದಿನ ಉಪ್ಪಿಟ್ಟು, ಪಲಾವು, ಟೊಮೆಟೊ ಬಾತು, ರೈಸ್ ಐಟಮು ಈ ರೀತಿನೆಲ್ಲ ನಾನು ಆ್ಯಡ್ ಮಾಡ್ಕೊತೀನಿ. ಒಂದಿನ ಇದು ಒಂದಿನ ಅದು ಅಂತ ನಾನು ಈ ರೀತಿ ಲೀಸ್ಟ್ ಅನ್ನೋಕ್ಕಿಂತ ನಾನು ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಥರನೇ ಮಾಡ್ತೀನಿ. ಇವತ್ತು ಇಡ್ಲಿ ಮಾಡಿದೆ ಅಂದರೆ ನಾಳೆ ಏನಾದರೂ ಆಯಿಲ್ ಐಟಮ್ ಬಾತು, ಉಪ್ಪಿಟ್ಟು, ಚಿತ್ರಾನ್ನ, ಪಲಾವು ಈ ರೀತಿ ಮಾಡಿಟ್ಕೊಡ್ತೀನಿ. ಮತ್ತು ನೆಕ್ಸ್ಟ್ ಡೇ ಚಪಾತಿ. ಈಗ ಒಂದೇ ಈ ರೀತಿ ಮಾಡಿಟ್ಕೊಡ್ತೀನಿ. ಸೊ ಡೈಲಿ ಏನಾದರೂ ಒಂದು ಆ ಟೈಮಿಗೆ ರೆಡಿ ಮಾಡಿಕೊಂಡೇ ಇರಬೇಕು. ಇಲ್ಲದ್ರೆ ಗೊತ್ತಲ್ಲ ನಿಮಗೆ ಏನು ಪ್ರಾಬ್ಲಮ್ ಆಗುತ್ತೆ, ಎಷ್ಟು ಕಷ್ಟ ಆಗುತ್ತೆ, ನಿಮಗೆ ಎಷ್ಟು ಗಡಿಬಿಡಿ ನಾವು ಕುಡಿತಾನೆ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಇಡ್ಲಿನೆಲ್ಲ ತೆಗಿತಾರಕ್ಕೆ ನನ್ನ ಮಗ ಬಂದುಬಿಟ್ಟು ತರಲೆ ತೆಗಿತಾನೆ. ಅವ್ನು ನನಗೇನೇ ಅರ್ಜೆಂಟ್ ಇದೆ ಅನ್ನೋಷ್ಟೊತ್ತಿಗೆ ಅವ್ನು ಏನಾದರೂ ಒಂದು ತರಲೆ ತೆಕ್ಕೊಂಡು ಬಂದಿರ್ತಾನೆ. ಒಂದೊಂದು ಸಲ ಪಾಪ ಹೊಡೆದ್ಬಿಡ್ತೀನಿ. ನನ್ನ ಟೆನ್ಷನು, ನನ್ನ ಕೆಲಸ ಆಗೋ ಟೈಮಲ್ಲಿ ಹೊಡೆದು ಬೈದು ಕೂರಿಸ್ಬಿಡ್ತೀನಿ. ಪಾಪ ಅಳ್ತಾ ಇರ್ತಾನೆ, ಮುದ್ದು ಮಾಡು
ನೀನು ನಂಗೆ ಇಷ್ಟ ನೀನು ನನಗೆ ಅಂತ ಹೇಳಿಬಿಟ್ಟು ಒಳಗೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಆವಾಗ ಫುಲ್ ಮೆಲ್ಟ್ ಆಗಿಬಿಡ್ತೀವಿ. ಎಷ್ಟು ಕ್ಯೂಟಲ್ಲಿ ಆಗಲ್ಲ ಹೇಳಿದ ತಕ್ಷಣ ನಮ್ಗೆ ಎಷ್ಟೇ ಕೋಪ ಇದ್ದರೂ ಅದು ಕರಗೋಗ್ಬಿಡುತ್ತೆ. ನಿಜವಾಗ್ಲೂ ಅವನು ಮಾತಾಡೋದೇ, ನಾನು ಎಷ್ಟು ಕೋಪದಲ್ಲಿದ್ದರೂ ಅವ್ನು ಮಾತಾಡೋದು, ಅವ್ನು ಮುದ್ದು ಮಾಡು ಅಂದ ತಕ್ಷಣ ನನಗೆ ಎಷ್ಟು ಬೇಜಾರಾಗುತ್ತೆ ಅಂದ್ಬಿಟ್ಟೆ, ನಮ್ಮ ಅರ್ಜೆಂಟಲ್ಲಿ ಅವ್ರಿಗೆ ಪ್ರೆಷರ್ ಹಾಕಬೇಕಾಗತ್ತಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಸಲ ಮುದ್ದು ಮಾಡ್ತಾ ಇರ್ತೀನಿ ನಾನು. ಸೊ ಇವತ್ತು ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಮಗನ ಕಳಿಸ್ಬಿಟ್ಟು ಬ್ರೇಕ್ಫಾಸ್ಟ್ ಅವನಿಗೆ ತಿನ್ನಿಸ್ಬಿಟ್ಟು ನಾನು ತಿಂತಾಯಿದ್ದೀನಿ. ನಾನೀಗ ರೀಸೆಂಟಾಗಿ ಅಂದರೆ ಒಂದು 15 ಡೇಸ್ 20 ಡೇಸ್ ಆಯಿತು ನಾನು ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಕ್ಲಾಸಸ್ ಮುಗಿತಾ ಬಂತು ಕೂಡ. ಓಕೆ, ನಾನು ಪರ್ಫೆಕ್ಟ್ ಆಗ್ತಾಯಿದ್ದೀನಿ ಅಂತ ಅನ್ಕೋತೀನಿ. ಡಿ ಎಲ್ ಆಗಿಲ್ಲ, ಡಿ ಎಲ್ ಆಗ್ತಾಯಿದೆ. ನನಗೆ ಲಾಸ್ಟು ಒಂದು 5 ಇಯರ್ಸ್ 6-7-8 ಇಯರ್ಸ್ ಬ್ಯಾಕು ನಾನು ಡ್ರೈವಿಂಗ್ ಕ್ಲಾಸಿಗೆ ಹೋಗಿದ್ದೆ. ಬಟ್ ಅದು ಲಾಂಗ್ ಗ್ಯಾಪ್ ಆಯಿತು. ಆವಾಗ ನನಗೆ ಡ್ರೈವಿಂಗು ಬೇಕೇ ಬೇಕು, ಐ ಮೀನ್ ನೆಸಿಟಿ ಇರಲಿಲ್ಲ ಅನಿಸ್ತು. ಹೋಗಿದ್ದೆ, ಬಟ್ ಅಲ್ಲಿಗೆ ನಾನು ಬಿಟ್ಬಿಟ್ಟೆ. ಮನೆಗೆ ಬಂದಮೇಲೆ ನಾನು ಕಾರ್ ಓಡಿಸೋದು, ಡ್ರೈವ್ ಮಾಡೋದು ಏನು ಮಾಡೋಕ್ಕೆ ಹೋಗ್ತಿರಲಿಲ್ಲ. ಬಟ್ ಇವಾಗ ನೆಕ್ಸ್ಟು ಈಗ ಜೂನಿಂದಲೇ ನಾನು ಶ್ರೇಯನ್ನ ನಾನು PKG ಹಾಕಬೇಕಿತ್ತು, ಹಾಕಲಿಲ್ಲ. ಯಾಕಂದರೆ ಅವನಿನ್ನೂ ಸಣ್ಣವನು, ಬೇಡ ಮಳೆ ಸಿಕ್ಕಾಪಟ್ಟೆ, ಇನ್ನು ಹುಷಾರಿಲ್ಲಂಗೆ ಆಗುತ್ತೆ ಪುಟ್ಟ ಮಕ್ಕಳು ಅಂತ ಹೇಳ್ಬಿಟ್ಟು ಮನೇಲಿ ಅತ್ತೆ ಮಾವ ಬೇಡ ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾನು ಯಾಕೆ ಸುಮ್ಮನೆ ಅವ್ರನ್ನೆಲ್ಲ ಒಪ್ಪಿಗೆ ಇಲ್ಲದೆ ನಾನು ರಿಸ್ಕ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ನಾನು ಕಳ್ಸೋಕ್ಕೆ ಹೋಗಲಿಲ್ಲ. ನಂತರ ಇವಾಗ ಏನು ಮಳೆಯೆಲ್ಲ ಮುಗಿಯುತ್ತಲ್ಲ, ಸೊ ಹಾಫ್ ಇಯರಿಂದ ಹಾಫ್ ಆಪ್ಷನ್ನು, ಐ ಮೀನ್ ಅಡ್ಮಿಷನ್ ಆಪ್ಷನ್ ಇದೆ ಅಂತ ನಾನು ಕೇಳಿದ್ದೆ ಸ್ಕೂಲಲ್ಲಿ. ಹಾಗಾಗಿ ಅವನನ್ನು ಇನ್ನು ಸ್ಕೂಲಿಗೆ ಕಳಿಸೋದ್ರಿಂದ, ಹಾಫ್ ಇಯರಿಂದ ಕಳಿಸೋದ್ರಿಂದ ಮಾರ್ನಿಂಗು ಫುಲ್ ಡೇ ಇದೆ, 4 o'clock 3:45 ತನಕನೇ ಇದೆ. ಬಟ್ ನಾನು ಅಷ್ಟೋ ತನಕ ಬಿಡೋಲ್ಲ, 1 o'clock ತನಕ ಬಿಡ್ತೀನಿ. ಈಗ ಒಂದು ಹಾಫ್ ಇಯರ್ ಅವನಿಗೆ ಅಭ್ಯಾಸ ಆದರೆ ನೆಕ್ಸ್ಟ್ ಇಯರು LKG ಫುಲ್ ಡೇ ಬಿಡ್ಬೋದಲ್ಲ, ಸೊ ಅದು ಭಯ. ಇವನು ನನ್ನ ತುಂಬ ಹಚ್ಕೊಂಡಿರೋದ್ರಿಂದ ನೆಕ್ಸ್ಟ್ ಇಯರ್ ಒಂದು ಫುಲ್ ಡೇ ಇರೋದೇನೋ ಡೌಟು. ಅಳಕ್ಕೆ ಶುರು ಮಾಡಿಬಿಟ್ರೆ ಮತ್ತು ನನಗೆ ಅಲ್ಲಿ ಬೇರೆ ಏನೂ ಆಪ್ಷನ್ ಇರೋಲ್ಲ, ನಾನು ಅಲ್ಲೇ ಇರೋಕ್ಕಂತೂ ಆಗೋಲ್ಲ. ಇವಾಗಲಾದರೂ ನನ್ನ ನೋಡಿ ಅಡ್ಜಸ್ಟ್ ಮಾಡಿ ನಾನು 1 hour 2 hour ನೋಡಿಕೊಂಡು ಒಂದು ಕರ್ಕೊಂಬರ್ಬೋದು. ಸೊ ನನಗಿದು ಈ ಟೈಮಲ್ಲಿ ನನಗೆ ಡ್ರೈವಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನನಗೆ ಡ್ರೈವಿಂಗ್ ಕಲಿತಾ ಇದ್ದೀನಿ. ಫೋಟೋ ತೆಗಿತಾ ಏನು ಮಾಡ್ತಾರೆ? ಏನು ಸ್ಮೈಲ್ ಮಾಡಬೇಕು? ಹೆಂಗೆ ಮಾಡ್ತಾರೆ ಸ್ಮೈಲಾ? ಹಂಗೆ ಮಾಡ್ತಾರಾ? ನೀನು ಈಗ ಮಾಡ್ತೀಯಾ? ಹೆಂಗೆ ಮಾಡ್ತೀಯಾ ಸ್ಮೈಲ್? ಹೌದಾ? ನೀನು ಡಿಂಪಲ್ ಎಲ್ಲಿದೆ? ಯಾವ ಸೈಡ್ ಇದೆ ಡಿಂಪಲ್ ನಿಂದು? ಗೊತ್ತಿಲ್ಲ. ಹಾಂ, ಸೈಡ್ ಇದೆಯಾ? ಫೋಟೋ ತೆಗಿಯೋಣ. ಸ್ಮೈಲ್. ಕೇಳಿಸ್ಕೊಂಡ್ರಿ ಅಲ್ವಾ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಅಂದ್ಬಿಟ್ಟು. ಅವನು ತುಂಬಾ ಅಂದರೆ ಅವ್ನ ಮಾತೆ ಅಷ್ಟು ಸ್ಪಷ್ಟ. ಈಗ 3.5 ಆಯ್ತಲ್ಲ ಅವನಿಗೆ, ಬಟ್ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಮಾತಷ್ಟು ಕರೆಕ್ಟಾಗಿ ಮಾತಾಡ್ತಾನೆ. ತುಂಬ ಕ್ಯೂಟಾಗಿ ಅನಿಸುತ್ತೆ ಅವ್ನು ಮಾತಾಡೋದೆಲ್ಲ. ಏನು ತುಂಬ ಕ್ಯೂರಿಯಾಸಿಟಿ, ಕೇಳಿ ತಿಳ್ಕೊಳ್ಳೋದು, ಕ್ವಶನ್ ಮಾಡೋದು. ಇವಾಗಂತೂ ಯಾಕೆ ಅಂತ ಹೇಳಿ ಕ್ವಶನ್ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಮಾತಾಡ್ತಾ ಇರೋದಲ್ಲಾಗ ಅನಿಸುತ್ತೆ ಎಷ್ಟೊಂದೆಲ್ಲ ತಿಳ್ಕೊಂಬಿಟ್ಟಿದ್ದಾನೆ. ನಮಗೆ ಗೊತ್ತಿರಲ್ಲ, ನಾವು ನಮ್ಮ ಕೆಲಸ ಬ್ಯುಸಿಯಲ್ಲಿ ನಾವಿರ್ತೀವಿ. ಬಟ್ ಅವ್ರು ಎಷ್ಟು ಫೋಕಸ್ ಮಾಡ್ತಾರೆ, ಬೇರೆ ಎಲ್ಲದನ್ನು ಎಷ್ಟು ಅಬ್ಸರ್ವ್ ಮಾಡ್ತಾರೆ ಅಂತೇಳಿ ನಮಗೆ ಅವ್ರು ಮಾತಾಡಿದಾಗ, ಏನಾದ್ರು ಕ್ವಶನ್ ಕೇಳಿದಾಗ ಅಥವಾ ಅವರು ಹೀಗೆ ಹಾಗೆ ಅಂತ ಹೇಳಿದಾಗ ನಮಗೆ ಅದು ಅರ್ಥ ಆಗುತ್ತೆ. ಬಟ್ ಅವನು ತುಂಬಾ ಜೋರಿದ್ದಾನೆ ಅಂತ ನನಗೆ ಅನ್ನಿಸ್ತಾ ಇದೆ. ತುಂಬಾ ಖುಷಿಯಾಗುತ್ತೆ ಒಂದೊಂದು ಸಲ ಅವ್ನ ಮಾತೆಲ್ಲ ಕೇಳಿ. ಆ್ಯಂಡ್ ನಾನಿವಾಗ ತುಂಬ ಮಳೆ ಅಲ್ವಾ, ಹಾಗಾಗಿ ವಾಟೆ ಹುಳಿ ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಅದರದ್ದೇ ಸಾರು ರೆಸಿಪಿ ಇವಾಗ ತೋರಿಸ್ತೀನಿ, ಮಧ್ಯಾಹ್ನದ ಅಡುಗೆದಿದ್ದು. ಫಸ್ಟು ಅದನ್ನು ವಾಟೆ ಹುಳಿನ ಏನಿದೆ ನಮ್ಗೆ ಎಷ್ಟು ಬೇಕು, ಐ ಮೀನ್ ತುಂಬ ಹುಳಿ ಇರೋದ್ರಿಂದ ನಮಗೆ ಎಷ್ಟು ಬೇಕು ಒಂದು 5ರಿಂದ 10, ಅದು ಜಾಸ್ತಿ ಆಗುತ್ತೆ, ಒಂದು 5-6 ಪೀಸಸ್ನ ನಾವು ಅದನ್ನು ನೀರಿಗೆ ಹಾಕಿ ಕುದಿಯೋಕೆ ಇಟ್ಕೋಬೇಕು. ಕುದಿಯೋಕೆ ಇಟ್ಕೊಂಡ್ಮೇಲೆ ಜೀರಿಗೆ, ಕಾಳುಮೆಣಸು ಹಾಕಿ ಅದನ್ನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಪುಡಿ ಮಾಡ್ಕೋಬೇಕು. ನಂತರ ಅದು ಏನು ನೆನೆಸಿಟ್ಕೊಂಡು ಅದು ನೀರು ತೆಗೆದು ಕುದಿಸ್ಕೋಬೋದು, ಅಥವಾ ಆ ನೀರನ್ನು ಪೀಸ್ನ ನೀರಿಗೆ ಹಾಕಿಬಿಟ್ಟು ಕುದಿಸಿಟ್ಕೋಬೋದು. ಅದಕ್ಕೆ ಕುದಿಯೋಕೆ ಇಡೋಷ್ಟೊತ್ತಿಗೆ ನಾವು ಬೆಲ್ಲ, ಉಪ್ಪು, ಬೇವಿನ ಸೊಪ್ಪು ಇದಿಷ್ಟು ಹಾಕಿ ಕುದಿಸ್ಕೋಬೇಕು. ನಂತರ ಇದೇನು ಫ್ರೈ ಮಾಡ್ಕೊಂಡಿರ್ತೀವಲ್ವ, ಜೀರಿಗೆ, ಕಾಳುಮೆಣಸು ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ. ಅದೇನು ತುಂಬ ಖಾರ ಕೊಡೋಲ್ಲ, ಬಟ್ ಹಾಕ್ಕೊಂಡ್ರೆ ಒಳ್ಳೆಯದು. ಈ ಥರ ಮಳೆಗಾಲದಲ್ಲಿ ಶೀತ ಎಲ್ಲ ಆಗೋಲ್ಲ, ಮಕ್ಕಳಿಗೆಲ್ಲ ಒಳ್ಳೆಯದು. ಸ್ವಲ್ಪ ಬೆಲ್ಲ ಹಾಕಿ ಸಿಹಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾವು ಇದನ್ನು ಮಿಕ್ಸಿ ಹಾಕಿ ಪೌಡ್ರ್ ಮಾಡಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನಮಗೆ ಯಾವಾಗ ಬೇಕು ಈ ಥರ ಸಾರೆಲ್ಲ ಮಾಡಿದಾಗ ಯಾವಾಗ ಬೇಕು ನಾವು ಅದನ್ನು ಉಪಯೋಗಿಸ್ಕೋಬೋದು. ಅಥವಾ ನಮಗೀಗ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು 1 to 2 ಸ್ಪೂನು, 1.5 ಸ್ಪೂನ್
ನಾವು ಅದನ್ನು ಫ್ರೈ ಮಾಡಿ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೆ ಕುದಿಯೋಷ್ಟೊತ್ತಿಗೆ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಸೊ ಅದೆಲ್ಲ ಕುದ್ದ ನಂತರ ನಾವು ತುಪ್ಪದಲ್ಲಿ 1 ಸ್ಪೂನ್ ತುಪ್ಪ, ಜೀರಿಗೆ, ಸಾಸಿವೆ ಇದನ್ನು ಹಾಕಿಬಿಟ್ಟು ಒಣಮೆಣಸು ಇದನ್ನು ಹಾಕಿ ನಾವು ಒಗ್ಗರಣೆ ಹಾಕಬೇಕು ಅದಕ್ಕೆ. ಮತ್ತು ತುಂಬ ಚೆನ್ನಾಗಿರುತ್ತೆ ಮಧ್ಯಾಹ್ನ ಅಥವಾ ರಾತ್ರಿ ಟೈಮಲ್ಲಿ ಏನೂ ಇಲ್ಲ ಅಂದರೆ ಈ ಥರ ನೀರು ಸಾರು ಮಾಡಿಕೊಂಡು ಕೆಲವರಿಗೆ ಇಷ್ಟ ಆಗುತ್ತೆ ಮಾಡಿಕೊಂಡು ಊಟ ಮಾಡಿದ್ರೆ ಒಳ್ಳೆಯದು ಕೂಡ. ಇದನ್ನು ಬಾಣಂತಿ ಅಂತ ನಮ್ಮ ಕಡೆ ಉಪಯೋಗಿಸ್ತಾರೆ. ಹೊಟ್ಟೆ ಹುಳಿ ಅಂದ್ಬಿಟ್ಟು ಹೊಟ್ಟೆ ಹುಳಿ ಸಾರು, ಕಂಚಿಕಾಯಿ ಸಾರು, ಕಾಳುಮೆಣಸು ಸಾರು ಅಂತೆಲ್ಲ ಹೇಳ್ತೀವಲ್ಲ, ಆವಾಗ ಈ ಸಾರನ್ನು ಬಾಣಂತಿಗೆ ಕೊಡ್ಬೋದು. ಅದು ಥಂಡಿ ಆಗೋಲ್ಲ, ಅದು ಸ್ವಲ್ಪ ನಮ್ಮನ್ನು ಬೆಚ್ಚಗಿಡುತ್ತೆ, ಬಾಣಂತಿನೆಲ್ಲ ಬೆಚ್ಚಗಿಡುತ್ತೆ ಅಂತ ಹೇಳ್ಬಿಟ್ಟು ಈ ಸಾರನ್ನ ನಮ್ಮ ಕಡೆ ಕೊಡ್ತಾರೆ. ನಿಮ್ಮ ಕಡೆನೂ ಇದನ್ನು ಉಪಯೋಗಿಸ್ತೀರಾ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಸೊ ಬಿಸಿ ಬಿಸಿ ಅನ್ನನೂ ಆಯಿತು, ಬಿಸಿ ಬಿಸಿ ಸಾರು ಅನ್ನನ ಹಾಕ್ಕೊಂಡು ಶ್ರೇಯನ್ಗೆ ಊಟ ಮಾಡಿಸೋಣ ಅಂದ್ಬಿಟ್ಟು ಹಾಕ್ಕೊಂಡೆ. ಅದೇ ತಟ್ಟಲ್ಲೇ ನಾನು ಊಟ ಮಾಡಿಬಿಡ್ತೀನಿ. ಸೊ ಮಧ್ಯಾಹ್ನದ ಊಟ ಮುಗಿಯುತ್ತೆ. ಇವತ್ತು ಸ್ವಲ್ಪ ಹಸಿ ಶೇಂಗಾ ತೊಗೊಬಂದಿದ್ರು, ಸಿಕ್ತು ಅಂತ ಹೇಳ್ಬಿಟ್ಟು. ಶೇಂಗಾ, ಜೋಳ ಇವಾಗೆಲ್ಲ ಸೀಸನ್ ಅಲ್ವಾ, ಎಲ್ಲಿ ಹೋದರೂ ಅದೇ ಜೋಳ ಮತ್ತು ಹಸಿ ಶೇಂಗಾ ಎಲ್ಲ ಕಾಣಿಸ್ತಾನೆ ಇರುತ್ತೆ. ಸ್ವಲ್ಪ ತೊಗೊಬಂದಿದ್ರು. ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡು ಸಂಜೆಗೆ ತಿನ್ನೋಕ್ಕಾಯ್ತು ಅಂತ ಹೇಳ್ಬಿಟ್ಟು ವಾಶ್ ಮಾಡಿ ಇಟ್ಕೊತಾ ಇದ್ದೆ. ಅದನ್ನು ವಾಶ್ ಮಾಡಿಬಿಟ್ಟು ಒಂದು 3-4 ವಿಷಲ್ ಹಾಕ್ಸಿದ್ರೆ ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಅದರದ್ದು ಬಿಡಿಸ್ಕೊಂಡು ತಿನ್ನೋದೇ ಸ್ವಲ್ಪ ಕಷ್ಟದ ಕೆಲಸ. ಯಾರಾದ್ರು ಬಿಡಿಸ್ಕೊಟ್ರೆ ಚೆನ್ನಾಗಿ ತಿನ್ಬೋದು. ಸೊ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಇವತ್ತಿಗೆ ನೀರಿಗೆ ಹಾಕಿಟ್ಕೊಂಡು ಮಣ್ಣೆಲ್ಲ ಆಮೇಲೆ ಈಸಿ ಆಗುತ್ತೆ. ದಯವಿಟ್ಟು ಏನಕ್ಕೆ ರೆಡಿ ಆಗಿತ್ತು ಹೇಳಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಟು ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೀ. ಥ್ಯಾಂಕ್ ಯು ಎವ್ರಿಥಿಂಗ್.
ಇವತ್ತಿನ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಸಮಸ್ಯೆಗಳು ಬಂದಾಗ ಹಿಂದೆ ಸರಿಯಬೇಡ, ಏಕೆಂದರೆ ಹಿಂದು ಮುಂದಿಲ್ಲದ ಹಾದಿ ಮಾತ್ರ ನಿನ್ನನ್ನು ಗುರಿಯ ಕಡೆ ಕರೆದೊಯ್ಯುತ್ತದೆ. ಸೋಲು ಅಂದರೆ ಅಂತ್ಯವಲ್ಲ, ಅದು ಹೊಸ ಪ್ರಾರಂಭಕ್ಕೆ ಪಾಠ.